ಸ್ನೇಹಮಯಿ ಕೃಷ್ಣ ಪರ ವಕೀಲ ಮಣಿಂದರ್ ಸಿಂಗ್ ಅವರ ವಾದ ಆಗ್ತಾ ಇದೆ. ಪರಿಹಾರದ ಹಣಕ್ಕೆ 9% ಬಡ್ಡಿ ಪಡೆಯಲು ಮಾತ್ರ ಅವಕಾಶ. 1 ವರ್ಷದ ನಂತರ 15%ರಂತೆ ಬಡ್ಡಿ ಹಣ ನೀಡಬೇಕು. ಭೂಸ್ವಾಧೀನ ಪ್ರಕ್ರಿಯೆಯಿಂದ ಹೊರಬಿಟ್ಟಿದ್ಯಾಕೆ, ಯಾರು ಅನ್ನೋದು ತನಿಖೆಯಿಂದ ಹೊರಬೀಳಲಿದೆ. ಪರಿಹಾರದ ಹಣಕ್ಕೆ 9% ಬಡ್ಡಿ ಪಡೆಯಲು ಮಾತ್ರ ಅವಕಾಶ ಇದೆ. 1 ವರ್ಷದ ನಂತರ 15%ರಂತೆ ಬಡ್ಡಿ ಹಣ ನೀಡಬೇಕು. ಭೂಸ್ವಾಧೀನ ಪ್ರಕ್ರಿಯೆಯಿಂದ ಹೊರಬಿಟ್ಟಿದ್ಯಾಕೆ, ಯಾರು ಅನ್ನೋದು ತನಿಖೆಯಿಂದ ಹೊರಬೀಳಲಿದೆ. ಕಳೆದ 1 ಗಂಟೆಯಿಂದಲೂ ಕೂಡ ಮಣಿಂದರ್ ಸಿಂಗ್ ಅವರು ನ್ಯಾಯಾಧೀಶರ ಮುಂದೆ ವಾದ ಮಂಡಿಸ್ತಾ ಇದ್ದಾರೆ. ವಿವಾದಿತ ಭೂಮಿಗೆ ಸಂಬಂಧಿಸಿದ ದಾಖಲಾತಿಯನ್ನ ಕೋರ್ಟ್ ಗಮನಕ್ಕೆ ತಂದರು. ಇದರ ಜೊತೆಗೆ ಆದಂತಹ ಕಾನೂನು ಬಾಹಿರ ಪ್ರಕ್ರಿಯೆ ಕುರಿತಾಗಿ ನ್ಯಾಯಾಧೀಶರ ಗಮನಕ್ಕೆ ತರ್ತಾರೆ. ನಾವು ಖಾಸಗಿ ದೂರು ಸಲ್ಲಿಸಿ ತನಿಖೆಗೆ ಅನುಮತಿಯನ್ನ ಕೋರಿದ್ದೇವೆ. 1 ವರ್ಷದ ನಂತರ 15%ರಂತೆ ಬಡ್ಡಿ ಹಣ ಕೊಡಬೇಕು. ಸ್ವತಂತ್ರ ತನಿಖಾ ಸಂಸ್ಥೆಯಿಂದಲೇ ತನಿಖೆಯ ಅವಶ್ಯಕತೆ ಇದೆ. ಭೂಸ್ವಾಧೀನ ಪಡಿಸಿಕೊಂಡು ಅಭಿವೃದ್ಧಿ ಮಾಡಿ ನಿವೇಶನ ಹಂಚಿದ ಮೇಲೆ ಅದೇ ಜಾಗವನ್ನ ಕೃಷಿ ಭೂಮಿ ಅಂತ ಮಾರಾಟ ಮಾಡಿದ್ದಾರೆ. ಅದು ಹೇಗೆ ಸಾಧ್ಯ ಅನ್ನೋದು ಪ್ರಶ್ನೆ. ಇದನ್ನೇ ನ್ಯಾಯಾಧೀಶರು ಕೂಡ ಪ್ರಶ್ನಿಸ್ತಾರೆ. ಅಭಿವೃದ್ಧಿಯಾದಂತಹ ಜಾಗ ನಂತರ ಅದು ಕೃಷಿ ಭೂಮಿ ಹೇಗಾಯ್ತು? ಅದಕ್ಕೆ ಮಣಿಂದರ್ ಸಿಂಗ್ ಅವರು ಹೇಳ್ತಾರೆ, ಈ ಕೇಸ್ನಲ್ಲಿ ಇದೇ ಮ್ಯಾಜಿಕ್. ಹಾಗಾಗಿನೇ ತನಿಖೆ ಆಗಬೇಕು ಅಂತ ನಾವು ಕೇಳ್ತಾ ಇದ್ದೇವೆ, ಮನವಿ ಮಾಡಿದ್ದೇವೆ. ಈ ಕೇಸ್ನ ತನಿಖೆ ಆಗಬೇಕು. ಖಾಸಗಿ ದೂರನ್ನ ಸಲ್ಲಿಸಿ ತನಿಖೆಗೆ ಅರ್ಜಿ ಹಾಕಿತು. ಭೂಸ್ವಾಧೀನದಿಂದ ಇದನ್ನ ಹೊರಬಿಟ್ಟಿದ್ಯಾಕೆ, ಯಾರೆಂಬುದು ತನಿಖೆಯಿಂದ ತಿಳಿಯಲಿದೆ. ಹಾಗಾಗಿ ತನಿಖೆ ಆಗಬೇಕು. ತನಿಖಾ ಸಂಸ್ಥೆ, ಸ್ವತಂತ್ರ ತನಿಖಾ ಸಂಸ್ಥೆಯಿಂದಲೇ ತನಿಖೆ ಆಗಬೇಕು ಅಂತ ನ್ಯಾಯಾಧೀಶರ ಬಳಿ ಮನವಿ ಮಾಡ್ತಾರೆ ಸ್ನೇಹಮಯಿ ಕೃಷ್ಣ ಪರ ವಕೀಲ ಮಣಿಂದರ್ ಸಿಂಗ್ ಅವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.